ನಕ್ಸಲರು ಶರಣಾಗಿ ವರ್ಷ ಕಳೆದರೂ ಕೂಡ ಬಿಡುಗಡೆಯ ಭಾಗ್ಯ ಮಾತ್ರ ಇಲ್ಲ. ಕಳೆದ ವರ್ಷ ಸರ್ಕಾರದ ಮುಂದೆ ಶರಣಾಗಿರ್ತಾರೆ 6 ನಕ್ಸಲರು ಶರಣಾಗಿ ವರ್ಷ ಕಳೀತಾ ಇದೆ. ಆದರೆ ಬಿಡುಗಡೆಯ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಕಳೆದ ವರ್ಷ ಸರ್ಕಾರದ ಮುಂದೆ ಬಂದು ಶರಣಾಗಿದ್ದು 6 ನಕ್ಸಲರು. ಆಶ್ವಾಸನೆ ಕೊಟ್ಟಿರುತ್ತೆ ಸರ್ಕಾರ, ಈಗ ಕಾಲಹರಣವನ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಇದಂತ ಕಿಡಿಕಾರ್ತಾ ಇದ್ದಾರೆ ಪೋಷಕರು. ಮಾರಪ್ಪ ಅರೋಲಿ ಸೇರಿದಂತೆ ಶರಣಾಗಿರ್ತಾರೆ 6 ಮಂದಿ ನಕ್ಸಲರು. ರಾಯಚೂರು ಜಿಲ್ಲೆಯ ಅರೋಲಿ ಗ್ರಾಮದ ಮಾರಪ್ಪ ಅರೋಲಿ ಇನ್ನು ಶಾಂತಿಗಾಗಿ ನಾಗರಿಕ ವೇದಿಕೆ ಮೂಲಕವಾಗಿ ವಾಪಸ್ ಆಗಿರ್ತಾರೆ ಈ ನಕ್ಸಲರು. ನೋಡಿ, ಕಳೆದ ವರ್ಷ ಸರ್ಕಾರದ ಮುಂದೆ ಬಂದು ಶರಣಾಗಿರ್ತಾರೆ 6 ನಕ್ಸಲರು. ಏನು ಸಾಯುವಂತಹ ಮುನ್ನ ಮಗನನ್ನ ನೋಡಬೇಕು, ಹೆತ್ತೊಡಲು ಕಣ್ಣೀರು ಹಾಕ್ತಾ ಇದೆ. ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಯಲಿಕ್ಕೂ ಮುನ್ನ ನಾನು ಮಗನನ್ನ ನೋಡಿ ಸಾಯಬೇಕು ಅಂತ ಹೇಳಿ ಹೆತ್ತೊಡಲು ಕಣ್ಣೀರು ಸುರಿಸ್ತಾ ಇದೆ. ರಾಯಚೂರಿನಲ್ಲಿ ಮಾರಪ್ಪ ಅರೋಲಿ ತಾಯಿ ಆಕ್ರಂದಿಸ್ತಾ ಇದ್ದಾರೆ. ಮಗ ಜೈಲಿಗೆ ಹೋದಾಗಿನಿಂದಲೂ ಕೂಡ ನಿದ್ದೆ ಬಂದಿಲ್ಲ, ಯಾವಾಗ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಅಯ್ಯೋ, ಮಗನ ಕೈನಿಂದ ನೀರನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ನೋಡಿ ಆ ತಾಯಿ. ರಾಯಚೂರಿನಲ್ಲಿ ಮಾರಪ್ಪ ಅರೋಲಿ ತಾಯಿಯ ನೋವಿನ ನುಡಿ ಇದು. ಯಾವಾಗ ಬರ್ತಾನೆ ಅಂತ ಹೇಳಿ ಆ ತಾಯಿ ಕಾಯ್ತಾ ಇದ್ದಾರೆ, ಆಕ್ರಂದಿಸ್ತಾ ಇದ್ದಾರೆ. ಮಗ ಜೈಲಿಗೆ ಹೋದಾಗಿನಿಂದಲೂ ಕೂಡ ಸರಿಯಾಗಿ ನಿದ್ದೆ ಬಂದಿಲ್ಲ, ಯಾವಾಗ ಬರ್ತಾನೆ ನನ್ನ ಮಗ, ಅವನ ಕೈಯಿಂದ ನೀರು ಹಾಕಿಸ್ಕೊಳ್ಬೇಕು, ಪ್ರಾಣ ಬಿಡಬೇಕು, ನನ್ನ ಮಗನ ನೋಡಬೇಕು, ನೋಡ್ಲಿಕ್ಕೆ ಆಗುತ್ತೋ ಇಲ್ವೋ, ನಾ ಹಾಗೆ ಪ್ರಾಣ ಬಿಟ್ಟುಬಿಟ್ರೆ ನನ್ನ ಮಗನ ನೋಡಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾವಾಗ ಬರ್ತಾನೆ ಹೊರಗಡೆ, ವರ್ಷ ಆಯಿತು ಬಂತು ಆತ ಶರಣಾಗಿ, ಬಟ್ ಬಿಡುಗಡೆಯ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ, ನೋಡ್ದೇನೆ ಹಾಗೆ ಹೋಗ್ಬಿಡ್ತೀನಾ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಆ ತಾಯಿ. ಏನಲ್ಲಪ್ಪ, ನನ್ನ ಮಗ ನನಗೆ ಬೇಕು. ಏನಪ್ಪ, ನನ್ನ ಮಗ ನನಗೆ ಬೇಕು, ನನ್ನ ಮಗನ ಬೇಡ್ಕೊಂತೀನಿ ನಾನು. ಮಗ ಬರ್ತಾನೆ ಅಂತ ನಾನು ಇವಾಗ ವರ್ಷ ಆಯಿತು, ಆಗ್ಬಿಡ್ತೀವಿ ಈಗ ಬಿಡ್ತೀವಿ ಅಂದರು ಸಿದ್ದರಾಮಯ್ಯನವರು ಹೇಳಿದರು. ಮತ್ತು ಹೇಳಿಲ್ಲ, ಇನ್ನೂ ವರ್ಷ ಆಯಿತು, ಇನ್ನೂ 2 ವರ್ಷ ಬಿತ್ತು, ಇನ್ನೂ ಬರಲಿಲ್ಲ ಮಗ. ಏನು ಅಂದಿಲ್ಲಪ್ಪ ನಮಗಂತ ಅವರು. ನನಗೆ ಮಗ ಬೇಕು. ಏನಪ್ಪ, ನನಗೆ ಮಗ ಬೇಕು ನನಗಂದ್ರೆ. ಮಾನ್ಯ ಮುಖ್ಯಮಂತ್ರಿಗಳು ಸರ್, ಅವರೆಲ್ಲ ಏನೆಲ್ಲ ಬೇಡಿಕೆಗಳು, ನಕ್ಸಲರು ಏನೆಲ್ಲ ಬೇಡಿಕೆಗಳು ಇಟ್ಟಿದ್ರು ಅವ್ರನ್ನೆಲ್ಲ ಈಡೇರಿಸ್ಬೇಕು ಸರ್. ಅದ್ರ ಜೊತೆಗೆ ಆದಷ್ಟು ಬೇಗನೆ ಅವ್ರನ್ನ ಮುಖ್ಯವಾಹಿನಿ ತರ್ತಿರಬೇಕು ಸರ್. ಆಮೇಲೆ ಸರ್, ಈ ಸುಮಾರು ವರ್ಷಗಳು ಪೋಸ್ಟ್ಪೋನ್ ಆಗ್ತಾ ಇದೆ ಸರ್ ಅವ್ರ ಕೇಸ್ಗಳನ್ನ. ಈಗ ಸದ್ಯ ಕೇರಳದಲ್ಲಿ ಇದ್ದಾರೆ ಸರ್ ಅವರು. ಅಲ್ಲಿ ಅವ್ರು ಕಾಲ್ ಮಾಡಿ ಹೇಳ್ತಾರೆ ಸರ್, ನಾವು ಅವ್ರ ಬಗ್ಗೆ ಆರೋಗ್ಯ ವಿಚಾರಿಸ್ಬೇಕಾದ್ರೆ ಒಂದು ಹೇಳ್ತಾರೆ ಇನ್ನೂ 2 ವರ್ಷವೂ ಆಗ್ಬೋದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಪೋಷಕರು ಏನು ಹೇಳ್ತಾ ಇದ್ದಾರೆ ಈ ವಿಚಾರ ಸಂಬಂಧವಾಗಿ, ಜೊತೆಗೆ ಸಿದ್ದರಾಮಯ್ಯ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದಾರೆ. ಹೇಗೆ ಏನಿದೆ ಕಂಪ್ಲೀಟ್ ಮಾಹಿತಿ? ಹೇಳ್ಬೇಕು ಅಂತಂದ್ರೆ, ಎಲ್ಲೋ ಒಂದು ಕಡೆ ನಕ್ಸಲ್ ಮುಕ್ತ ರಾಜ್ಯ ಅಂತ ಕರ್ನಾಟಕ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಘೋಷಣೆಗೆ ಸಂಬಂಧಪಟ್ಟಂತೆ ಇವರು ಕಾಡಿನಿಂದ ಬಂದಿರತಕ್ಕಂತ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಅವರ ಮನವೊಲಿಸಿ ಕರ್ಕೊಂಡ್ ಬಂದಿದ್ದಾರೆ. ಅವರಿಗೆ ಕೊಟ್ಟಿರುವಂತ ಭರವಸೆಗಳು ಏನು ಅನ್ನೋದಾದ್ರೆ, ಎಲ್ಲೋ ಒಂದು ಕಡೆ ನಿಮ್ಗೆ ಉತ್ತಮವಾದ ಜೀವನವನ್ನ ಕಲ್ಪಿಸಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಮನವೊಲಿಸಿ ಕರ್ಕೊಂಡ್ ಬಂದಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇವ್ರ ಕುಟುಂಬದ ಜೊತೆಗೆ ಮಾತನಾಡಿದ್ರು. ಇವ್ರನ್ನ ಒಂದು 5-6 ದಿನದ ಒಳಗಡೆ ಎಲ್ಲಾ ಒಂದು ಪ್ರಕ್ರಿಯೆಯನ್ನ ಮುಗಿಸಿಕೊಂಡು ಬಿಡುಗಡೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಏನೋ ಆಶ್ವಾಸನೆಯನ್ನ ಪೋಷಕರಿಗೆ, ಅದರಲ್ಲೂ ಕೂಡ ವಯಸ್ಸಾಗಿರುವ ಮಾರಪ್ಪ ಅವರ ತಾಯಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ರಂತೆ. ಆ ಒಂದು ಇವತ್ತು ಎಷ್ಟರ ಮಟ್ಟಿಗೆ ಕಣ್ಣೀರಿಡ್ತಾರೆ ಅಂದ್ರೆ, 5 ದಿನ ಅಂತ ಹೇಳಿ ಕರ್ಕೊಂಡೋಗಿ 1 ವರ್ಷ ಆಯ್ತು, ನನ್ನ ಮಗ ಜೈಲಿಗೆ ಹೋದಾಗಿನಿಂದ ನನ್ನ ಕಣ್ಣಿಗೆ ನಿದ್ದೆ ಇಲ್ಲ, ಊಟ ಸೇರ್ತಾ ಇಲ್ಲ, ಯಾವಾಗ ನನ್ನ ಮಗನ ನೋಡ್ತೀನಿ ಅಂತ ಅನಿಸ್ತಾ ಇದೆ. ಮತ್ತು ನನ್ನ ಒಂದು ಜೀವ ಹೋದ್ರೆ ಕೊನೆ ಕ್ಷಣದಲ್ಲಿ ಒಂದಷ್ಟು ನೀರು ಕೂಡ ಬಾಯಿಗೆ ಹಾಕ್ಸಿಕೋಬೇಕು ಅನ್ನೋ ಆಸೆ ಇದೆ ಅನ್ನೋಷ್ಟು ಮಟ್ಟಿಗೆ ಕುಗ್ಗಿ ಹೋಗಿರ್ತಕ್ಕಂಥದ್ದು. ಇತ್ತ ಏನು ಆಶ್ವಾಸನೆಯನ್ನ ಕೊಟ್ಟ ಸರ್ಕಾರ ಇವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೊಟ್ಟಿರೋ ಭರವಸೆಗಳನ್ನ ಕೂಡ ಈಡೇರಿಸಿಲ್ಲ. ಮತ್ತು ಮಾರಪ್ಪನನ್ನ ಹೊರಗಡೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸಕ್ಕೂ ಮುಂದಾಗದೆ ನಿರ್ಲಕ್ಷ್ಯ ವಹಿಸೋದು ಇವತ್ತು ಕುಟುಂಬಸ್ಥರು ನಿಜಕ್ಕೂ ಒಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದಷ್ಟೇ, ಅವ್ರನ್ನ ಮಾರಪ್ಪ ಅವ್ರನ್ನ ಮುಖ್ಯವಾಹಿನಿಗೆ ತಂದು ಅವ್ರನ್ನ ಒಂದು ಜೈಲಿನಿಂದ ಬಿಡುಗಡೆ ಮಾಡ್ಬೇಕು ಅನ್ನೋ ಒಂದು ಮನವಿನ ಪವರ್ ಟಿವಿ ಮುಖಾಂತರ ಅವರು ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.